ಹರಿಯೋಂ ಹರ ಎಲ್ಲ ಗೋಚರ. ನಾನು ಕಾಲಿಟ್ಟರೆ ಎಲ್ಲರ ಮನೆ ದರಿದ್ರ ಪರಿಹಾರ. ವಾಸ್ತು ಹೇಳ್ತೀನಿ, ನಿಜ ಹೇಳ್ತೀನಿ. ಲಕ್ಷ್ಮೀದೇವಿ 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 ಕಾಲಿಡ್ದಿದ್ದು ಲಕ್ಷ್ಮೀದೇವಿನೋ ಇಲ್ಲ ಭ್ರಮೆನೋ? ಲಕ್ಷ್ಮೀದೇವಿ 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 ಸಾಕ್ಷಾತ್ ಲಕ್ಷ್ಮೀದೇವಿನೇ. ಮಾಥಾ ಲಕ್ಷ್ಮೀದೇವಿ ನಿನ್ನ ಕರುಣಿಸಿದಾಳೆ ತಾಯಿ. ಹೌದು ಸ್ವಾಮಿ. ಮಾತಾಡ, ನಿನ್ನ ಮೆಚ್ಚಿ ಮನೆ ತುಂಬಾ ರೊಕ್ಕ ಕೊಡ್ತೀನಿ ಅಂತ ಹೇಳಿದಾಳೆ ತಾಯಿ. ಎಷ್ಟು ಸ್ವಾಮಿ? 5 ಲಕ್ಷ. 5 ಲಕ್ಷ? ಯಾವಾಗ ಸ್ವಾಮಿ? ಮಾತಾಡ ಅಮ್ಮ ಲಕ್ಷ್ಮೀದೇವಿ, ನಾವಿಬ್ರು ವೇಟಿಂಗು. 100-200 ಕಮ್ಮಿ ಇದ್ರೂ ಪರವಾಗಿಲ್ಲ. ಅಯ್ಯೋ ಬೇಡ ಸ್ವಾಮಿ, ಅದನ್ನು ತಂದ್ಬಿಡಕ್ ಹೇಳಿ. ಅಮ್ಮ ಲಕ್ಷ್ಮೀದೇವಿ, ಈ ಜಿಪ್ಪಣತಿ ಒಪ್ತಾ ಇಲ್ಲ. ಬೇಗ ತಗೊಂಬ, ಅಷ್ಟು ತಗೊಂಬ. ತರಿಬಿಡು. ಲಕ್ಷ್ಮೀದೇವಿ ಬರ್ತಾ ಇದ್ದಾಳೆ. ಬಾ ತಾಯಿ ಬಾ. ಕೈಲಾಸ ದಾಟೆ ಬಿಟ್ಲು, ಇಂದ್ರಲೋಕನು ದಾಟೆ ಬಿಟ್ಲು, ಮೋಡನು ದಾಟೆ ಬಿಟ್ಲು. ಅಯ್ಯೋ ಇನ್ನ ನಿನ್ ಟೆರೆಸ್ ಮೇಲೆ. ಏನಾಯ್ತು ಸ್ವಾಮಿ? ಅಯ್ಯೋ ಸ್ವಾಮಿ ಎದ್ಬಿಟ್ರಾ? ಏನಾಯ್ತು ಸ್ವಾಮಿ? ಮಾತಾಡ. ನಿಮ್ಮಪ್ಪ ನೀನ್ ಚಿಕ್ಕವಳಿರ್ಬೇಕಾದ್ರೆ ನಿನ್ ತಲೆ ಮೊಟ್ಟೆ ಓಡಿಸ್ತೀನಿ ಅಂತ ಆ ತಿರುಪತಿ ತಿಮ್ಮಪ್ಪನ ಹತ್ರ ಹರಕೆ ಹೇಳ್ಕೊಂಡು ಪೂರೈಸಿಲ್ಲ. ಅದಕ್ಕೆ ಆ ವೆಂಕಟೇಶ ಕೋಪ ಮಾಡ್ಕೊಂಡು ಲಕ್ಷ್ಮೀದೇವಿನ ಬರಕ್ ಬಿಡ್ತಾ ಇಲ್ಲ. ವಾಟುಡು. ಹಾಗಾದ್ರೆ ನಾನು ಏನ್ ಮಾಡ್ಲಿ ಸ್ವಾಮಿ? ಹರಿಯೋಂ ಹರ ಮುತ್ತತ್ತಿ ಚಿರಪರ. ತಿರುಪತಿ ಚಾಕು ನಂದು, ಮುಡಿ ನಿಂದು. ಹರಕೆ ನೀನ್ ತೀರ್ಸು, ಆ ಸ್ವಾಮಿ ದಾರಿ ಬಿಡ್ತಾನೆ. ತಾಯ ಮುಟ್ಟೆನ ಒಳಕಟ್ಟಾನೆ. ಹಾಗಾದ್ರೆ ಆ ಕೆಲ್ಸ ಬೇಗ ಮಾಡಿ ಸ್ವಾಮಿ. ಬೇಗ ಬೇಗ ಬೋಳ್ಸಿ ಸ್ವಾಮಿ. ಬೋಳಿಸ್ತಾ ಇದ್ದೀನಿ. ಹೌದು, ನಿಂಗೆ ಇಷ್ಟೊಂದು ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದೆಯಲ್ಲ, ನನಗೆಷ್ಟು ಕೊಡ್ತೀಯ? 101 ರೂಪಾಯಿ ಕೊಡ್ತೀನಿ. ಆಬಾ ಯಾಕೋ ಲಕ್ಷಾನ್ಗಟ್ಲೆ ದುಡ್ಡು ಬರ್ತಾ ಇದ್ದು, ನನಗೆ 101 ರೂಪಾಯಿ ಅಷ್ಟೇನಾ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅದ್ರ ಜೊತೆ ಇನ್ನೂ 10 ರೂಪಾಯಿ ಸೇರ್ಸ್ಕೊಡ್ತೀನಿ. ನಿನ್ ಕೊಂಪೆಲ್ ಇನ್ನೊಂದು ಕ್ಷಣ ಇದ್ರು ನಾನು ಮಾತಾಡ. ಹರಿಯೋಂ ಹರ ಮುತ್ತತ್ತಿ ಚಿರಪರ. ಯಾರಾದ್ರೂ ನನ್ನ ತಲೆ ನೋಡಿದ್ರೆ ಏನಪ್ಪ ಗತಿ? ಹರಕೆ ಮುಡಿ ತೆಗಿತೀನಮ್ಮ, ಹರಕೆ ಮುಡಿ. ಮುತ್ತತ್ತಿ ಕತ್ತಿಗಿಂತ ಸೂಪರ್ ಬ್ಲೇಡ್ ಹಾಕಿ ತೆಗಿತೀನಮ್ಮ. ನುಣ್ಣು ಕೆರಿತೀನಮ್ಮ. ಹರಕೆ ಬಂದೆ ಒಳಗ್ ಬಾ ಬಾಬಾ. ಹಾ ಹೇಳಮ್ಮ. ಗಂಡನ್ ಕಳ್ಕೊಂಡ್ ಗುಂಡಿಗೆ 10 ರೂಪಾಯಿ, ಹರಕೆ ಮುಡಿಗೆ 20 ರೂಪಾಯಿ. ನಿಂದ ಯಾವ ಟೈಪ್ ಗುಂಡು? ಅರ್ಧ ಗುಂಡ? ಯಾರೋ ಶಂಕುಸ್ಥಾಪನೆ ಮಾಡಿದ ಗುಂಡನ್ನ ನಾನು ಬೋಳ್ಸದ ಸಾಧ್ಯವೇ ಇಲ್ಲ. ಹಂಗ ಹೇಳಿದ್ರೆ ಹೆಂಗಪ್ಪ? ಅರ್ಧಂಬರ್ಧ ತಲೆ ಬೋಳಿಸ್ಕೊಂಡು ಹೊರಗೋಗಕ್ಕೆ ತುಂಬಾ ಕಷ್ಟ ಆಗುತ್ತೆ. ನೀವ್ ಎಷ್ಟ್ ದುಡ್ಡು ಕೇಳ್ತೀರಾ? 1,500. 1,500? ಇನ್ನೊಂದ್ ಮಾತಿಲ್ವಾ? 2,000. ಅಯ್ಯೋಯ್ಯೋ, 1,500ನೇ ಓಕೆ. ಓಕೆ, ತಲೆ ಬೋಳಿಸ್ತೀನಮ್ಮ. ಪೂರಾ ತಲೆಗೆ 10 ರೂಪಾಯಿ, ಅರ್ಧ ತಲೆಗೆ 1,500 ರೂಪಾಯಿ. ಸತ್ತಿ, ನೀನು ಸಾಮಾನ್ಯದವನಲ್ಲ ಕಣೋ. ಒಂದೇ ದಿವಸದಲ್ಲಿ ಎಷ್ಟೊಂದು ಅರ್ಧ ತಲೆಗಳನ್ನ ಬೋಳ್ಸಿದೀಯೋ. ನೀನು ತಲೆ ಬೋಳ್ಸೋದ್ರಲ್ಲಿ ಪ್ರಚಂಡ ಮುತ್ತತ್ತಿ. ಸುಮ್ಮನೆ ಇರಿ. MLA ಅವರು ಬ್ಯುಸಿ ಆಗಿದ್ದಾರೆ. ನಾನು ಅವ್ರ ಹೆಂಡತಿ. ವಿಷಯ ಏನ್ ಹೇಳಿ? ಯಾರ ಮುತ್ತತ್ತಿ ಚಿರಪರಾನಂದ ಸ್ವಾಮೀಜಿ ಅಂತೆ. ಲಕ್ಷ್ಮೀದೇವಿ ಅನ್ನೋ ಹೆಸರಲ್ಲಿ ಎಂತ ಕೆಲ್ಸ ಮಾಡಿ ಹೋಗಿದ್ದಾರೆ. ಎಲ್ರಿಗೂ ಮೋಸ ಮಾಡಿದ್ದಾನೆ. ನಿಮ್ಗಳ ಬಾಧೆನ ನನ್ನ ಹತ್ರ ಹೇಳ್ಕೊತಾ ಇದ್ದೀರಾ, ನನ್ ಬಾಧೆನ ಯಾರ ಹತ್ರ ಹೇಳಲಿ? ಇಲ್ಲೋಡಿ, ಈಗ 1, 2, 3, 4, 5, 6 ಟೋಟಲ್ 20,600 ರೂಪಾಯಿ. ಈ 600 ರೂಪಾಯಿನ ಇಲ್ಲಿ ಸೈಡಿಗೆ ಇಟ್ಬಿಡು. ಅದೇನ್ ಲೆಕ್ಕ? ಈಗ 5 ರೂಪಾಯಿ 5 ಪೈಸಾದಲ್ಲಿ ರೌಂಡ್ ಫಿಗರ್ ಯಾವ್ದು ಬಸ್ ದೊಡ್ಡ? 5 ರೂಪಾಯಿ ಹಂಗೆ ತಾನೆ. ಇದನ್ನು 600 ಸೈಡಿಗೆ ಇಟ್ರೆ 20,000 ತಾನೆ. ಹಂಗೆ ಹೇಳ ಮತ್ತೆ, ನನಗ್ ಮೋಸ ಮಾಡ್ತೀನ ಹೊಸ್ ದೊಡ್ಡ. ಈಗ ಇದ್ರಲ್ಲಿ 10 ನಿನಗೆ, 10 ನನಗೆ. ಈಗ 10 ಕೊಡಿಲಿ. ಅರ್ಧ ತಲೆ ನಾನ್ ಗಿಚ್ಚಿರೋದ್ರಿಂದ ಇನ್ನು ಅರ್ಧ ತಲೆ ಮಾತ್ರ ನೀನ್ ಗಿಚ್ಚಿದ್ದಕ್ಕೆ 5 ನಿನಗೆ, 5 ನನಗೆ. 50-50.
ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬರ್ತಾ ಇದ್ದೀನಿ, ಹಿಂಗೆ ಮೋಸ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಕರೆಕ್ಟ್ ಆಗಿ ಯಾವತ್ತಾದ್ರೂ ಹಂಚಿದ್ಯಾ ನೀನು? ಎಲ್ಲ ದೇಕ್ಬಿಟ್ಟು ನಂದ್ರಲ್ಲೂ ಅರ್ಧ ಕಿತ್ಕೊಂತ ಇದ್ಯಾ. ಬೇಡ ಅಂದ್ರೆ ಬಿಡು. ಕೊಡ ಇಲ್ಲಿ. ಲೋ, ಮೋಸ ಮಾಡೋನ್ ಯಾವತ್ತು ಉದ್ಧಾರ ಆಗಲ್ಲ ಕಣೋ, ಏಳಿಗೆ ಆಗಲ್ಲ ಕಣೋ. ನಾವ್ ಮಾಡೋದು ಒಂಥರ ದೇವ್ರ ಪೂಜೆ ವಸ್ ದೊಡ್ಡಿ. ಲೋ, 1,000 ರೂಪಾಯಿ ಕೊಡ. ಅದೆಲ್ಲ ನನ್ ಏನ್ ಲೆಕ್ಕ ಸಿಗ್ತಾ ಇಲ್ವಾ? ಏಯ್, ಎಲ್ಲಿಂದ ಹೊಡ್ಕೊಂಡ್ ಬಂದ್ರೋ? ಏನಾಯ್ತು? ಯಾರೋ ಶಬ್ದ ಮಾಡಿದ್ದಕ್ಕೆ ಬಿದ್ದೋಗ್ಬಿಟ್ರು. ಪಾಪ. ಯಾರು ಇಲ್ಲಿ ಶಬ್ದ ಮಾಡಿದ್ದು? ಯಾರು ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಸತ್ಯರಾಜು ಹಿಯರ್. ಮೂವ್ ಇಟ್, ಮೂವ್ ಇಟ್, ಮೂವ್ ಇಟ್, ಮೂವ್ ಇಟ್. ಅಯ್ಯೋ ದೇವ್ರೆ, ಮೈ ಮೇಲೆ ಬಿದ್ಕೊಡ್ವೆ. ಅಯ್ಯೋ, ಈ ಚಿಕ್ಕ ದವಗಳು. ಎಲ್ರು ಬನ್ನಿ. ಈ ಮುಖ ಇಟ್ಕೊಂಡು ಈಗಲೇ ಒಳಗೋಗ್ಬೇಕಾ? ಓಂ ಚತುರೋ ಕಳ್ಳತನಧ್ಯಾಯೇ ಓಂ ಕೃಷ್ಣಾಯ ನಮಃ, ಓಂ ಬೆಣ್ಣೆ ಕಳ್ಳಾಯ ನಮಃ, ಓಂ ಬ್ಲೇಡಾಯ ನಮಃ, ಓಂ ಖಡ್ಗಾಯ ನಮಃ, ಓಂ ಮುತ್ತತ್ತಿ ಹೊಸದೊಡ್ಡಿ ಕಾಂಬಿನೇಷನಾಯ ನಮಃ. ತಂದೆ, ನಿನ್ನ ಕರುಣೆಯಿಂದ ಹಗಲು ರಾತ್ರಿ ಕಷ್ಟಪಟ್ಟು ಶ್ರಮಪಟ್ಟು ತಮ್ಮನ್ನ ವೇಣುಗೋಪಾಲ ಸ್ವಾಮಿ ಗುಡಿಯಿಂದ ನೀಟಾಗಿ ಎತ್ತಾಕೊಂಬಂದಿದ್ದೀವಿ. ನಿಮ್ಮ ಆಶೀರ್ವಾದ ನಮಗಿರ್ಲಿ. ತಾವಿಲ್ಲೇ ನಿಮ್ಮ ಕೃಪೆಯಿಂದ KSRTC ಬಸ್ ಸ್ಟ್ಯಾಂಡ್ ನಿಂದ ಟಿವಿ ಸ್ವಾಹ, ಶ್ರೀರಾಮ್ಪುರಂ ಪೋಸ್ಟ್ ಆಫೀಸ್ ನಿಂದ ಪೋಸ್ಟ್ ಬಾಕ್ಸ್ ಸ್ವಾಹ, ಸರೋವರ್ ಸಂಜೀವ್ ಹೋಟ್ಲಿಂದ ಪೆಪ್ಸಿ ಫ್ರಿಡ್ಜ್ ಸ್ವಾಹ, ಮಲ್ಲೇಶ್ವರಂ ಟೆಲಿಫೋನ್ ಬೂತ್ ಇಂದ ಟೆಲಿಫೋನ್ ಸ್ವಾಹ. ಹಲೋ, ಹಾ, ಏನೋ ನೀ ಹೇಳ್ತಾ ಇರೋದು ನಿಜನಾ? ಹಾ, ಮುತ್ತತೆ, ಇಷ್ಟಾದ್ರೂ ಸಾಕು ಬಿಡು. ಆಯ್ತು, ಇಡ್ತೀನಿ. ಶರ್ಟ್ ತಗೋ. ಯಾರ್ದು ದೊಡ್ಡಿ ಫೋನು? ಕಳ್ರಿ ಇನ್ಫಾರ್ಮರು. ತಗೋ. ನೀ ಹೇಳ್ತಿದ್ದಲ್ಲಪ್ಪ, ನಾರ್ತ್ನವಳು ದೇವ್ಗಳು ಯಾರ್ದೋ ಮದ್ವೆಗೆ ಅಂತ ಇಲ್ಲಿಗೆ ಬಂದಿದ್ದಾಳಂತೆ. ನೀ ನೋಡ್ಕೊಂಡ್ ಬಂದಿದ್ದಲ್ಲ ಬಿಡದಿ ಮನೆ, ಅಲ್ಲೇ. ಹಂಗಂದ್ರೆ ಹೋಗ್ಬಿಟ್ಟು 1 ವಾರ ಟಿಕ್ಕ. ಹಾಗಾದ್ರೆ ಪಕ್ಕದ ರೋಡಲ್ಲಿ 4 ಲಾರಿ ತಂದು ನಿಲ್ಸ್ಬಿಟ್ಟಿರ್ತೀನಿ. ಮದ್ವೆ ಸಾಮಾನೆಲ್ಲ ಅಬೇಸ್. ಯಾಕೆ ಹೋಗ್ತಾ ಇರೋದು? ನಾನು ಲವ್ ಮ್ಯಾಟ್ರ್ ಫಿಕ್ಸ್ ಮಾಡ್ಕೊಳಕ್ಕೆ. ಏನೋ ನಿನಗೆ ಲವ್ವಾ? ಹೌದು. ಅಲ್ಲಿ ಹೋಗಿ ಬುದ್ಧಿ ತೋರಿಸ್ದು ಅಡ್ಡ ದಿಡ್ಡಿ ಸೀಳ್ಬಿಟ್ಟು ಬಿಸಿ ಬಿಸಿ ಪಲಾವ್ ಮಾಡಿ ಅಲ್ಲಿರೋರಿಗೆಲ್ಲಾರ್ಗೆ ಹಾಕ್ಬಿಡ್ತೀನಿ. ಇರೋರ್ಗೆಲ್ಲ ಹಾಕ್ಬಿಡ್ತೀಯಾ? ಹೌದು. ನೋಡೋಣ ನೋಡೋಣ, ನೋಡೇ ಬಿಡ, ನೋಡೇ ಬಿಡ. ಬೊಡ್ಡತ್ತವ ನನ್ನ ಮಕ್ಕಳು, ಸತ್ರಿ ನನ್ನ ಮಕ್ಕಳು. ನೀವು
ಬ್ಯಾಟ್ ಕೊಡಿ ಬಾಲ್ ಒಳಗ್ ಬಂತಾ ಬಂತಾನ ಮುದ್ದಾಗಿ ಕುಚ್ ಬನ್ನಿ ಒಳಗೆ ಬನ್ನಿ ಚಾಕ್ಲೇಟ್ ಕೊಡ್ತೀನಿ ಬಾ ಬರ್ರ ಬನ್ನಿ ಬಾ ಬರ್ರ ಬನ್ನಿ ಸಾತ್ರಿ ನಾನು ಮಗ ನಾನು ಮಕ್ಕಳ ಏನ್ ತೆಂಡೂಲ್ಕರ್ ಧೋನಿ ಬಂದ್ಬಿಟ್ರು ಆಟ ಆಡಕ್ಕೆ ನಾನು ಇಲ್ಲೇ ಏನೀಗ ನಿಮ್ಗಳ ಮನೆ ಬೆಂಕಿ ಹಚ್ಕೊಂಡು ಉರ್ದೋಗ ನಿಮ್ಗಳ ಮನೆ ಮುರ್ದೋಗ ನಿಮ್ಗಳ ಮನೆ ಮಣ್ಣಾಗೋಗ ಮುತ್ತತಿ ಬೇಡ ಹಿಂದಕ್ಕೆ ಹೆಜ್ಜೆ ಇಡ್ಬೇಡ ಹೆದರ್ಬೇಡ ಮ್ಯಾಟ್ರ್ ಏನು ಅಂತ ಫೈನಲ್ ನಾನ್ ನಿನ್ನಿಂದೇನೆ ಇರ್ತೀನಿ ಶುರು ಹಚ್ಕೋ ಮಕ್ಕಳ ಮೇಲೆ ಏನು ನಿಮ್ ಪೌರುಷನ ಮಕ್ಕಳುಗಳ್ದೇನೋ ನಿಮ್ ಗಂಡಂದ್ರ ಬಟ್ಟೆನು ಕಳ್ಸೋದೆ ನಮ್ ಗಂಡದ ಬಟ್ಟೆಗಳನ್ನ ಕಳಿಸ್ತೀಯಾ ಯಾಕೆ ಡೌಟಾ ನಿನಗ್ ದಮ್ಮಿ ಇದ್ರೆ ನೀನ್ ನಿಜವಾಗ್ಲೂ ಗಂಟೆ ಆಗಿದ್ರೆ ಬಾರೋ ನನ್ ಗಂಡನ್ ಬಟ್ಟೆ ಬಿಚ್ಚು ಬಾರೋ ಇವನ್ ಗಂಡ್ಸು ಅಂತ ತೋರ್ಸಕ್ ನನ್ ಬಟ್ಟೆ ಯಾಕೆ ಬಿಚ್ಚಬೇಕು ಮೊದ್ಲೇ ತಲೆ ಕೆಟ್ಟವ್ನು ಹೇಳ್ದಂಗೆ ಮಾಡ್ಬಿಡ್ತಾನೆ ಇವ್ ಸವಾಸ ಬೇಡಪ್ಪ ನೋಡ್ದ ನನ್ ಪವರ್ ಜಾಗ ಖಾಲಿ ಮಾಡ ಅವ್ರು ಹೋದ್ರೆ ನಾವಿಲ್ವಾ ನಿನ್ನ ಸಿಗದು ಉಪ್ಪಿನಕಾಯಿ ಹಾಕೋವರೆಗೂ ನಾವಿಲ್ಲಿಂದ ಹೋಗಲ್ಲ ಅಯ್ಯೋ ನನ್ ಜುಟ್ಟ ಹಿಡಿತೀರ ಮನೆಯೊಳಗೆ ಹುಷಾರು ಅಯ್ಯೋ ಸೋಡ ನನ್ ಮಗನ ನನಗೆ ಹೊಡಿತಿದ್ರು ಅಯ್ಯ ನಾಯಿ ನನಗೆ ಟಚ್ ಏ ಸತಿ ಏನಾದ್ರೂ ನನ್ ಮಕ್ಕಳ ಸಹವಾಸಕ್ ಬಂದ್ರೆ ನಿನ್ನನ್ನ ನನ್ನ ಕೋಲೋಡಿಗೆ ಹೋಗಿ ಚೆನ್ನಾಗಿ ತುಳಿದು ಹಾಕ್ಬಿಡ್ತೀನಿ ಹುಷಾರ್ ಅಬ್ಬಾ ಕಾಲ್ ಕಡೆಗೆ ಹಾಕೊಂಡು ನುಸ್ಕಾಕ್ಬಿಡ್ತಾಳಂತೆ ಗಂಡು ಬಿರಿಗಾಲ ಏನ್ ಒಟ್ಟಿಗೆ ಬಂದ್ರೆ ಎದುರು ಬಿಡ್ತೀನ ಬಂದ್ರೆ ಇವನ್ ಜೊತೆ ಇನ್ನೊಂದ್ಸತಿ ಮಕ್ಕಳ ಸಹವಾಸಕ್ ಮಾಡ್ತೀನಿ ಲೈ ಸೋಡ ನನ್ನ ಮಗನೇ ಅವರೆಲ್ಲ ಸೇರ್ ನನ್ನ ಚಸ್ತಾ ಇದ್ರೆ ಮೇಲ್ಗಡೆ ಕುತ್ಕೊಂಡು ಮಜಾ ತಗೊಂತ ಇದ್ಯಾ ನಮ್ ಲೈಫ್ ಏನಾಯ್ತು ನನಗೆ ಕಪ್ಪು ಬೇಕು ಅಡ್ಡ ಬಂದ್ರೆ ಪ್ರಾಬ್ಲಮ್ ಇಲ್ಲ ಈ ಮಕ್ಕಳು ಬಂದ್ರೆ ಹೊಸಡಿ ನನಗೆ ಎಂಟ್ರಿನ ರಾಂಗು ಸೋಡ ಈ ಕಡೆ ಬಾ ಹೆಂಗಂತ ಗೊತ್ತಾಗ್ತಾ ಇಲ್ವೇ ಬಾಗಲ್ ತೆಗ್ದೇ ಇದೆಯಲ್ಲ ಮುತ್ತತ್ತೆ ಹಂಗ ಹೋಗಕ್ ಆಗಲ್ಲ ಸೋಡ ವಾರ ಇಲ್ಲೇ ಬೇರ್ ಊರ್ಬೇಕು ಅಂದ್ರೆ ಸಾಲಿಡ್ ಎಂಟ್ರಿನೇ ಹುಡುಕ್ಬೇಕು ನಾವು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ವೇ ಅಲ್ಲಿ ಕೂತಿರೋ ಸಾಲಿಡ್ ಪರ್ಸನಾಲಿಟಿ ನೋಡಿದ್ರೆ ಹೆಣ್ಣು ಗಂಡಿನ ತಾಯಿನೋ ಆಗಿರ್ಬೇಕು ನಮಸ್ತೆ ನಮಸ್ತೆ ಕೌನ್ ಹೇವೋ ನನ್ನ ಮಗಳು ಫ್ರೆಂಡ್ಸು ಗುಂಡಲ್ಲಿ ಕೂತಿದೀನಿ ನಮಸ್ಕಾರ ಮಾಡಕ್ ಗೊತ್ತಾಗಲ್ಲ ಏನ್ ಪದ್ಧತಿ ಚಿಕ್ಕ ಮಕ್ಕಳು ಹೆಂಗೋ ದೊಡ್ಡಿ ಸೋಡಾ ವರ್ಕ್ ಆಗತ್ತೆ ಸತ್ತಿ ಅಯ್ಯೋ ಮೋಸೆ 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 ನೋಡಿದ್ರಾ ಮರ್ಯಾದೆ ಕೈ ಬಂದಿದ್ದು ಮತ್ತೆ ಕಾಲಿಗೆ ಸೇರ್ಕೊಂತ ಅರೆ ಏನಿದೆ ಅದ ಹಂಗೇನೆ ನಮ್ಮನಿಗೆ ಏನಂದ್ರೆ ಎರಡ್ ಸತಿ ಕಾಲಿಗೆ ಬಿದ್ದಿಲ್ಲ ಅಂದ್ರೆ ಆಗಲ್ಲ ಮೋಸೆ 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 ದೇಖೋ ಮೋಸೆ ದೇಖೋ ಮೋಸೆ ನಮ್ಮವ್ರು ಮರ್ಯಾದೆ ಗೊತ್ತಾಗಲ್ವಾ ಹೌದು ಅಂದಾಜ ಬರ್ಲಾ ಮೋಸೆ ಮೌಸಿ
ನಾನು ಬರ್ತೀನಿ. ಅಚ್ಚ ಬೇಟ. ಬೇಟನ ಮದ್ವೆ ಹುಡುಗಿ ಎಲ್ಲಿದ್ದಾಳೆ? ಅಲ್ಲಿ ಅಲ್ಲಿ. ಹಾ, ಸರಿ. ನಾನ್ ಮೇಲ್ ಹೋಗಿ ಹೂವ ತಗೊಂಡ್ಬರ್ತೀನಿ. ಲೈಫಲ್ಲಿ ಎಲ್ಲ ಫಸ್ಟ್ ಟೈಮ್ ಚೆನ್ನಾಗಿ ವರ್ಕೌಟ್ ಆಗ್ತದೆ. ನನಗೆ ಲೆಫ್ಟ್ ಲೆಗ್ ಬೇಕಾ? ರೈಟ್ ರೈಟ್ ರೈಟ್. ಹಲೋ, ನೆನ್ನೆ ತುಮಾರ ಗಾನ ತುಂಬಾ ಅಚ್ಚ ಅಚ್ಚ. ಕನ್ನಡ ಬರುತ್ತಾ? ಹಂಗಾರೆ ಧೂಳ ಬಿಸ್ಬಿಡ್ತೀನಿ. ಸತ್ಯರಾಜು ಫ್ರಮ್ ಮುತ್ತತಿ. ನನ್ನ ಹೆಸರು ನೀರಜಾ ಗೋಸ್ವಾಮಿ. ನೀರಜ ಗೋಸ್ವಾಮಿ, ನೀರು ನಿನ್ನ ಹತ್ರ ತುಂಬಾ ತುಂಬಾ ಮಾತಾಡ್ಬೇಕು, ಆದ್ರೆ ಇಲ್ಬೇಡ. ಇಲ್ಲ ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿದ್ದು. ಹೇಳ್ಬಿಡ್ತೀನಿ. ಒನ್ ಮಿನಿಟ್. ಜೀವನದಲ್ಲಿ ಮೊದಲು ಸತ್ಯ ಹೇಳ್ಬಿಡ್ತೀನಿ. ಮುತ್ತತ್ತೆ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ. ನೀರಜಾ ಗೋಸ್ವಾಮಿ, ಶೈಲಜಾ. ಮಾತಾಡಕ್ಕಾಗ್ತಾ ಇಲ್ವೇ? ಒನ್ ಮಿನಿಟ್. ಇದು ಮ್ಯಾಟರು. ಹುಚ್ಚೆಗೂ ನೀನೇ ಕರ್ಕೊಂಡು ಹೋಗ್ಬೇಕಾ? ಹುಚ್ಚೆಗೂ ನೀನ್ ಸಿಕ್ಕಿದೊಂದು ಅವಕಾಶ ಮಾತಾಡ್ಬೇಕು ಅಂದ್ರೆ ಎಲ್ಲಿದ್ಯಾ ನೀನು? ಬೇಗೋಗೋ, ಅಲ್ಲಿ ಕಾಯ್ತಾ ಇದಾರೆ. ಆಯ್ತಲ್ಲ. ಏನ್ರಯ್ಯ ಏನ್ರಯ್ಯ ಎಲ್ಲ ಸೇರ್ಕೊಂಡು ಇಲ್ಲೇ ಇದ್ರೆ ನಮ್ ಕೆಲಸ ಮಾಡೋರು ಯಾರು? ಅಲ್ಲಿ ಇಳಿಸ್ಕೊ ಹೋಗ್ರಿ. ಒಂದು, ಎರಡು, ನಾಲ್ಕು, 20 ಪೊಲೀಸ್ ಬರ್ತಾ ಇದ್ದಾನೆ. ಪೊಲೀಸ್ ಕಳಿಸ್ತಾ ನಿಂಗೆ? ಅಯ್ಯೋ ಪೊಲೀಸ್ ಬಿಸಲ್ಲ, ಪೊಲೀಸೇ. ಅಯ್ಯೋ ಹೊಸದೇ ಸತ್ಯ ಕಣ, ನಾವ್ ಸತ್ಯ ಕಣ. ಕಳ್ಳ ಸಿಕ್ಬಿಟ್ಟ, ಕಳ್ಳ ಸಿಕ್ತ. ಮಿಕ್ಕಿದವ್ರು ಎಲ್ಲಿದ್ದಾರೆ? ಅಲ್ಲಿ ಪಾಪು, ಬಾಯಿಲಿ ಬಾ. ಇಷ್ಟೊತ್ತು ಪೊಲೀಸ್ ಬಿಸಲ್ ಹೊಡೆದಿದ್ದು ತಾವೇನ ಪಾಪು? ಅವನೇ ಅಂತೆ. ಚಾಕ್ಲೇಟ್ ಕೊಡ್ತೀನಿ, ಬಾ 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 ಬಾ. ಅಯ್ಯೋ ನೀನ್ ಹಪ್ಪಳ ಬೇಕಾ? ನೋಡಿ ನಾನು ಪೊಲೀಸ್ ವಯಸ್ಸು ಗುಂಡಾಗ ವಯಸ್ಸು ಹಾಕಿದ್ರೆ ಪೊಲೀಸ್ ಹೊಟ್ಟೆ. ಪೊಲೀಸ್ ಎಗರು 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 ಎಗರು
ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬಿಸಿಲು ಹೊಡಿತಾನ ಅವನು. ನಾನ್ ನಿಮ್ಗೆ ಹೇಳ್ತೀನಿ ಅಯ್ಯೋ ನನ್ನ ಮಗನ ಬಾಯಲ್ಲಿ ನೀರು ಯಾಕೋ ನೀನ್ ಬರೀ ಬೇರೆ ತರ ಕೇಳಿಸ್ತಾ ಇದೆಯಲ್ಲ. ಸತ್ತಿ ಬೇಟ, ಮೋಸೆ ಮೋಸೆ ಆ ಬಚ್ಚದು ನ್ಯಾಪ್ಕಿನ್ ಖಾಲಿ ಆಗಿದೆ, ಆ ಮೋಸೆ ಹೋಗ್ಬಿಟ್ಟು 1 ಡಜನ್ ತಗೊಂಬಾ. ಆಯ್ತು ಮೋಸೆ. ಹಾ ತಗೋದು. ಕೊಡಿ ಮೋಸೆ. ಜಾವ ಜಲ್ದಿ. ಮೋಸೆ ಸತ್ಯರಾಜುಲೇ, ಇಷ್ಟು ಕೀಳು ಮಟ್ಟಕ್ಕೆ ಕೀಳಿತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ನಂತ ನನ್ನ ಮಾನ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಮೊದಲೇ ನನಗ್ ತಲೆ ಕೆಟ್ಟೋಗಿದೆ. ಮ್ಯಾಟ್ರಿಕ್ ಬಾ. ಚಿಕ್ಕ ಮಕ್ಕಳನ್ನ ಕಂಡ್ರೇನೆ ಆಗದೆ ಇರೋ ನಿನಗೆ ಈ ಕಾಚ ಗಿಚ್ಚ ಎಲ್ಲ ತಗೊಳೋದ್ ಬೇಕಾಗಿತ್ತಾ? ಈ ಪ್ರೀತಿ ಪ್ರೇಮ ಎಲ್ಲ ನಮಗ್ ಬೇಕಾ? ನಿನಗಲ್ಲ, ನನಗ್ ಬೇಕು. ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ಅಂತಂದ್ಮೇಲೆ ನನ್ನ ಹಾರ್ಟ್ಗೆ ಹರ್ಟ್ ಆಗ್ತಾ ಇದೆ. ನಾನು ಇಲ್ಲಿಂದ ವಾಕ್ಔಟ್ ಮಾಡ್ತಾ ಇದ್ದೀನಿ. ಹೋಗ್ತಾ ಇರೋ. ಗುಡ್ ಬೈ. ಮೊದಲ ತಲೆ ಚಿತ್ರಾನ್ನ ಆಗೋಗಿದೆ ನನಗಿಲ್ಲಿ. ನನ್ ಬ್ರೀಫ್ ಕೇಸು. ಅವನಿಗೂ ನನಗೆ ಯಾವ ಸಂಬಂಧನೂ ಇಲ್ಲ. ಕಳ್ಳ ಕಳ್ಳ ಅಂತ ನನ್ನ ಹಿಂದೆ ಓಡ್ ಬರ್ತಾ ಇದೆಯಲ್ಲ, ನಿನ್ ಹಿಂದೆ ನಿಂತಿರೋ ನಿನ್ ತಂಗಿ ಗಂಡನ ಹೆಂಗೆ? ಅಯ್ಯೋ ನನ್ನ ಮಗ ಇಟ್ಟ ಫಿಟ್ಟಿಂಗ್. ನೀನೆ ಇಟ್ಕೋ. ಕಳ್ಳ 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 ಕಳ್ಳ. ಡಾಕ್ಟ್ರೇ ಎಲ್ಲ ಓಕೆನಪ್ಪ? ಸಾಕು ಅಪ್ಪ ಅವ್ರಿಗೇನು ಚಿಂತೆ ಇಲ್ಲಪ್ಪ. ಮತ್ ನನ್ ಫೀಸು ಆ ಬ್ರೀಫ್ ಕೇಸಲ್ಲಿ ಏನು ಇಲ್ಲಪ್ಪ. ಏನು ಇಲ್ವಾ? ಏನು ಇಲ್ಲಪ್ಪ. ಏನ್ ಖಾಲಿ ಪೆಟ್ಟಿಗೆಗೆ ಇಷ್ಟೊಂದು ಬಿಲ್ಡಪ್ ಬೇಕಿತ್ತ? ಡಾಕ್ಟ್ರೇ ಇದನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಂತರ ದುಡ್ಡಿಲ್ಲ. ಒರಿಜಿನಲ್ ಗೋಲ್ಡ್ ಡಾಕ್ಟ್ರೇ. ಆಯ್ತಪ್ಪ. ಹೋಗಿ. ಹಲೋ, ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಕಾಪಾಡಿದ್ದೀನಿ. ಅಲ್ಲಿಗೆ ನಂದು ನಿಂದು ಚುಕ್ತ. ಕೇಳಿಸ್ತಾ ಇಲ್ವಾ? ನಾನಿಲ್ಲೇ ಇರ್ತಾ ಇದ್ದೆ, ಆದ್ರೆ ನನ್ನ ಬಿಸ್ನೆಸ್ ವೇಟಿಂಗು. ಖಾಲಿ ಸೂಟ್ ಕೇಸ್ ಎತ್ಕೊಂಡು ಹೋಗಿದ್ದಕ್ಕೆ ಹೆಂಗ್ ಗುರಾಯಿಸ್ತೆ ಅಲ್ಲ ತಂದೆ. ಹಂಗ್ ನೋಡ್ಬೇಡ ತಂದೆ. ಇಡಲಿ ಮರ ತೆಗೆದ್ಬಿಡ್ತಾನೆ. ಸಾರ್, ಆ ಬಾಗ್ಲು ಟೀ ಕುಡಿದ? ಓ ಅದಾ, ಅದು ಟೀ ಕುಡ್ದೆ. ಬಹಳ ಬೃಹತ್ತಾದವಾಗಲದು. ಅದರದ್ದು ಒಂದು ದೊಡ್ಡ ಇತಿಹಾಸನೇ ಇದೆ ನೋಡಿ. ನಮ್ಮ ಮುತ್ತಜ್ಜನ ಕಾಲದಲ್ಲಿ ಮಹಾರಾಜರು ಬದುಕಿದ್ದಾಗ ಆ ಜಾಂಗೀರು ತುಂಬಾ ಚೆನ್ನಾಗಿದೆ, ತಿನ್ಕೊಂಬಿಡಿ. ಬಹಳ ಪ್ರಾಬ್ಲಮ್ ಕೊಡ್ತಾ ಇದೆ. ಹಲೋ, ಸಾಂಬಾರ್. ಮತ್ತೆ ನನಗ್ ಸಾಂಬಾರ? ಲೇ ಸತಿ, ಈಗಾಗ್ಲೇ ನನಗೆ 14 ಸರಿ ಸಾಂಬಾರ್ ಹಾಕ್ಸಿದೆ. ಬಡಿಸ್ಬೇಕಾರೆ ಬೇಡ ಅಂತ ಹೇಳ್ಬಾರ್ದು, ಸುಮ್ಮನೆ ತಿನ್ನ. ಇಲ್ಲ ಬನ್ನಿ.
ಹಾಕ್ಸ್ಕೊಳಕ್ಕೆ. ಸಾರಿ. ಎಲೆಗಾಕ ಕೇಳಿದ್ದು ಚೆನ್ನಾಗಿದೆ. ಅಲ್ವಾ? ಇಲ್ಲಿ ನೋಡಿ, ಬಾತ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಬನ್ನಿ, ನಾನು ಬರ್ತೀನಿ. ಹಂಗಾದ್ರೆ ಮೊದಲು ಬನ್ನಿ. ಬನ್ನಿ. ಬನ್ನಿ ಬನ್ನಿ, ಇದನ್ ಮೊದಲು ಹೇಳತ್ತಾನೆ. ಬನ್ನಿ 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 ಬನ್ನಿ. 14 ಸರಿ ನನ್ನ ಹೊಟ್ಟೆಗೆ ಹಾಕ್ಸೋ ಬದ್ಲು ಮೊದಲನೇ ಸರಿ ನಿನ್ ಮೈ ಮೇಲೆ ಹಾಕ್ಸ್ಕೊಂಡ್ಬಿಡ್ಬೋದಾಗಿತ್ತಲ್ಲ. ಸೋಮೆ, ಆ ಟೀ ಕುಡ್ ನಿಮ್ಗೂ ಬೇಕಾ? ಒಂದ್ ಕೆಲ್ಸ ಮಾಡಿ, ಆ ಟೀ ಕುಡ್ನ ಸಾಂಬಾರ್ ಹಾಕ್ಲ ಸರ್? ಬಕೆಟ್ ಇಲ್ಲಿ ಇಟ್ಬಿಡು. ಸಾಕ್ಬಿಡಿ. ಸಾರಿ ರೀ, ನನಗ್ ತುಂಬಾ ಫೀಲ್ ಆಗ್ತಾ ಇದೆ. ನನಗೂ ತುಂಬಾ ಫೀಲ್ ಆಗ್ತಾ ಇದೆ ರೀ, ಮೈ ಮೇಲೆ ಸಾಂಬಾರ್ ತಿಳ್ಕೊಂಡಿದ್ದಕ್ಕೆ. ರಾಜು, ಕೈ ಏನ್ ಮಾಡ್ತಾ ಇದ್ಯಾ? ಅದು ಜೊತೆಲಿರೋರಿಗೆ ಸಹಾಯ ಕಣ್ರಿ. ಇದು ಸಹಾಯನಾ? ಹ್ಞೂ ರೀ. ಈಗ ಕಲೆಯಾಗಿ ಮುದ್ರಿರೋ ನನ್ನ ಶರ್ಟನ್ನೆಲ್ಲ ಸರಿ ಮಾಡಿದ್ರಲ್ಲ ನೀವು, ಹಾಗೆ ಮುದ್ರಿರೋ ನಿಮ್ ಸೊಂಟನ ಸರಿ ಮಾಡೋದು ನನ್ನ ಧರ್ಮ ಅಲ್ವೇನ್ರಿ? ಇದಕ್ಕೆ ಸಹಕಾರಕ್ಕೆ ಸಹಕಾರ, ಉಪಕಾರಕ್ಕೆ ಉಪಕಾರ ಅಂತ ನಮ್ಮ ಮುತ್ತತೆಲಿ ಹೇಳ್ತಾರೆ. ಅದನ್ ತಗೊಂಡ್ ಹೋಗಿ ನಿನ್ ಮುತ್ತತ್ತಿಲೇ ಇಟ್ಕೋ. ಏಯ್, ನಿಂದು ಸೌತ್, ನಂದು ನಾರ್ತ್, ನಿಂದು ಕರ್ನಾಟಕ, ನಂದು ಮಧ್ಯಪ್ರದೇಶ. ನನ್ನ ಪರ್ಮಿಷನ್ ಇಲ್ದೆ ನನ್ನ ಮಧ್ಯಪ್ರದೇಶನ ಟಚ್ ಮಾಡ್ದೆ ಅಂದ್ರೆ ಏನು? ಏನೋ ಗೊತ್ತಾಗ್ತ ಮಾಡ್ಬಿಟ್ಟೆ. ನೀವ್ 1 ಸೆಕೆಂಡ್ ಕಣ್ ಮುಚ್ಕೊಳ್ಳಿ, 2 ನಿಮಿಷದಲ್ಲಿ ಮಾಯ ಆಗ್ಬಿಡ್ತೀನಿ. ಇಷ್ಟು ಭಯ ಪಡೋನು ನನ್ ಹೇಗೋ ಲವ್ ಮಾಡ್ತೀಯಾ? ಹಂಗಂದ್ರೆ ನಿಮಗೆ ನನ್ ಮೇಲೆ ಅದಿಲ್ದೆ ಹೋದ್ರೆ ನಿನ್ನನ್ ಒಂಟಿಯಾಗಿ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬರ್ತಿದ್ದೆ? ಹೊಸ್ತಲ್ವಾ, ಅದಕ್ಕೆ ಗೊತ್ತಾಗ್ದೆ ಸತ್ಯ ಅಷ್ಟೇ. ಇನ್ ಒಂದ್ಸಾರಿ ಕೊಟ್ಬಿಟ್ರೆ ಕೀನ ಗಾಡಿಲಿ ನನಗೆ ಬಂದ್ಬಿಡುತ್ತೆ. ಅದಕ್ಕೆ ಒಂದ್ಸಲ ಏಯ್ ಕಳ್ಳ, ನನ್ ಹಿಂದೆನೆ ಅಲಿತಿದ್ರೆ ನಿನ್ ಉದ್ಯೋಗ ಹೊಟ್ಟೋಗತ್ತೆ. ಹೋಗಿ ನಿನ್ ಜಾಬ್ ನೋಡ್ಕೋ. ನೀರು, ನಾನು ನಿಜ ಹೇಳ್ಬಿಡ್ತೀನಿ, ನಾನೊಬ್ಬ ಕಳ್ಳನೇ. ನಿನ್ನೊಟ್ಟಿಗೆ ಬಾಳೋದಕ್ಕೋಸ್ಕರ ಈ ಕಳ್ತನ ಮೋಸ ಎಲ್ಲ ಬಿಟ್ಬಿಡ್ತೀನಿ. ಅದ್ರ ಮೇಲೆ ಮದುವೆ ಆದ್ಮೇಲೆ ಮೋಸ ಮಾಡಲ್ಲ ತಾನೆ? ಖಂಡಿತ ಮಾಡಲ್ಲ, ಎಲ್ಲ ಬಿಟ್ಬಿಡ್ತೀನಿ. ಪ್ರಾಮಿಸ್? ಅಯ್ಯೋ ಪ್ರಾಮಿಸ್. ನೀರು ಏನು? ಒಂದೇ ಸಲ, ಏನು? ಒಂದ್ಸಲ ಅದೇ. ಅಯ್ಯೋ ಮೋಸೆ, ಒಂದೇ ಸಲ. ಅಲ್ಲ ಮುತ್ತತ್ತಿ, ಒಂದ್ ಹುಡುಗಿ ಸಿಕ್ಬಿಟ್ಲು ಅಂತ ನಮ್ ಕೆಲ್ಸ ಎಲ್ಲ ಬಿಟ್ಬಿಟ್ರೆ ನನ್ ಗತಿ ಹೆಂಗೆ? ನೋಡು ಹೊಸ್ತೊಡ್ಡಿ, ಮೋಸ ಕಳ್ತನಲ್ಲ ಏನು ಮಾಡಲ್ಲ ಅಂತ ನಾನು ನೀರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಮುತ್ತತ್ತಿ, ಸರಿ, ಒಂದೇ ಒಂದ್ ಕಳ್ತನ ಮಾಡ್ತೀನಿ. ಅದ್ ಎಷ್ಟು ದೊಡ್ಡದಿರ್ಬೇಕು ಅಂದ್ರೆ ಹೊಸ್ತೊಡ್ಡಿ, ಇಬ್ರು ಲೈಫ್ ಸೆಟ್ಲ್ ಆಗ್ಬಿಡ್ಬೇಕು. ಅಂತದ್ದೇನಾದ್ರೂ ನೋಡಪ್ಪ, ಬೇಕಾದ್ರೆ ಆವಾಗ ಯೋಚನೆಗಳು ಮಾಡೋಣ. ಏನದ್ಯಾ?
ಇಷ್ಟೊಂದು ಏರ್ಕೊಂಡಿದ್ದಾಳೆ ಅಂತಂದ್ರೆ ಇನ್ನು ಪೆಟ್ಟಿಗೆಯಲ್ಲಿ ಎಷ್ಟಿರುತ್ತೆ ಮುತ್ತತ್ತಿ? ಹುಷಾರಾಗಿ ಕೆಳಗೆ ಇಳಿಸಿ. ಕರೆಕ್ಟ್ ಅಲ್ಲೋ ಮಾವ, ಹೊಡೆದ್ರೆ ಅವಳು ಪೆಟ್ಟಿಗೆನೆ ಹೊಡೆದ್ ಬಿಡ್ಬೇಕು. ಬಾ. ಏನ್ ಇಷ್ಟೊಂದು ಭಾರ ಇದೆ? ವಾರದಲ್ಲಿ ಒಂದ್ ದಿವಸದ ಒಡವೆ ನನ್ ಮೈ ಮೇಲೆ ಇದ್ರೆ ಇನ್ನು 6 ದಿವಸದ ಒಡವೆ ಈ ಪೆಟ್ಕೆಲಿದೆ. ಕಂಟ್ರೋಲ್. ತಗೊಳ್ಳಿ ನಿಮ್ ಕೂಲಿ. 500 ರೂಪಾಯಿ ಚಿಲ್ಲರೆ ಇಲ್ಲಮ್ಮ. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ನಮಸ್ಕಾರ ಅಮ್ಮ. ವರ್ಲ್ಡ್ ಬ್ಯಾಂಕೇ ಸಿಕ್ಬಿಡ್ತಲ್ಲ ಮುತ್ತತ್ತಿ. ಹೌದು ವಸ್ತುಡ್ಡಿ. ಹಾಜಿ ಪೆಟ್ಟಿಗೆ ಇಲ್ಲೇ ಇಟ್ಟು ಟಿಕೆಟ್ ತಗೊಳ್ಳೋಣ ಅನ್ಕೊಂಡ್ರೆ ಎಲ್ರೂ ಕಳ್ರಾಗೆ ಇದಾರೆ. ನೀವ್ ಮಾತ್ರ ಒಳ್ಳೆಯವ್ರ ತರ ಕಾಣಿಸ್ತಿದ್ದೀರಾ. 1 ಮಿನಿಟ್. ಏನೋ ತಾಯಿ, ಚಿಕ್ಕ ವಯಸ್ಸಿಂದ ಒಳ್ಳೆತನ ಮೈ ಗಂಟ್ಕೊಂಡ್ಬಿಟ್ಟಿದೆ. ಈ ಪೆಟ್ಟಿಗೆ ಸ್ವಲ್ಪ ನೋಡ್ಕೋತೀರಾ? ನಾನ್ ಟಿಕೆಟ್ ತಂದ್ಬಿಡ್ತೀನಿ. ಅಯ್ಯೋ ನೀ ಹೋಗ್ಬಾರಮ್ಮ, ಇನ್ ಮೇಲೆ ಈ ಪೆಟ್ಟಿಗೆ ನಮ್ದೇ ಅನ್ಕೋ. ಅನ್ಕೊಳೋದ್ ಏನ್ ಬಂತು ವಸ್ತುಡ್ಡಿ, ನಮ್ದೇನೆ. ಹಾ. ನೀವು ಹೋಗ್ ಹೋಗ್ ಬನ್ನಿ ಬನ್ನಿ ತಾಯಿ. ಥ್ಯಾಂಕ್ ಯು ಭಯ್ಯ. ಆಹಾ. ವಸ್ತುಡ್ಡಿ. ಆ, ಹರಿಯೋಂ ಹರ ಮುತ್ತತ್ತಿ ಚಿರಪರ. ಆ. ವಸ್ತುಡ್ಡಿ. ಲೈಫ್ ಸೆಟ್ಲ್ ಆಗೋಯ್ತು ವಸ್ತುಡ್ಡಿ, ಲೈಫ್ ಮನೆಗೂ ಸೆಟ್ಲ್ ನಮ್ ಆಗೋಯ್ತು. ಭಾಗಕ್ ಬಂದ್ಬಿಟ್ಟಲ್ಲ. ಆಗ್ಬಿಟ್ವಿ. ಹೌದು, ಇಷ್ಟು ದುಡ್ಡು ಇಟ್ಕೊಂಡು ಏನೇನ್ ಮಾಡ್ಬೇಕು ಅಂತ ಇದೆಯಾ? ದೇವನಹಳ್ಳಿಯಲ್ಲಿ ಒಂದು ಸೈಟ್ ತಗೋಬೇಕು. ಏರೋಪ್ಲೇನ್ ಎಲ್ಲ ನಮ್ಮ ಮನೆ ಮೇಲೆ ಹೋಗ್ಬೇಕು. ಅದ್ರಲ್ಲಿ ಇನ್ನೊಂದು ಮಾತು ಕೇಳ್ತೀನಿ ಕೇಳು. ಏನು? ಏನಂದ್ರೆ 7 ದಿನದ ಒಡವೆ ಲೆಕ್ಕ ಇಡ್ಕೋ. 1 ದಿನದ ಒಡವೆ ರಾಜಸ್ಥಾನಿ ಹುಡುಗಿ ಮೈ ಮೇಲೆ ಆಲ್ರೆಡಿ ಇದೆ, ಕರೆಕ್ಟಾ? ಇನ್ನು ಉಳಿದಿರೋದು 6 ದಿನದ ಒಡವೆ. ಹಾ. ಅದ್ರಲ್ಲಿ ಅರ್ಧ ನಿನಗೆ, ಅರ್ಧ ನನಗೆ. ಹೆಂಗೆ? ಬಂಗಾರ. ಈ ಕೈ ಅಲ್ಲಿರ್ಲಿ, ಆ ಎಡಗೈ ನನಗಿರ್ಲಿ. ಯಾಕೋ? ನನಗೂ ಲೆಕ್ಕ ಗೊತ್ತು ಸತಿ. ಯಾವ ಲೆಕ್ಕ? ಹಾಕ್ಸಕ್ಕಾಗಲ್ಲ. ನಿನಗೆ 4 ಭಾಗ, ನನಗೆ 2 ಭಾಗ. ಕರೆಕ್ಟ್ ಆಗಿ 50-50. ಅದ್ಯಾಕೋ, ಯಾಕೆ ಕೊಡ್ಬೇಕಾ ನಿನಗೆ? ಹೌದು. ಹೆಂಗೆ? ಯಾವ ಲೆಕ್ಕ? ಹೆಂಗೆ? ಎಲ್ಲ ಏನ್ ನನ್ನ ಐಡಿಯಾ ಇದೆ? 50-50 ನೇ ಅಯ್ಯ, ನಿನ್ನ ನಡಿಬಾರ್ದ. ಏನ್ರ ಎಲ್ಲಿಂದ ಹೊಡ್ಕೊಂಡ್ ಬಂದ್ರಿ ಬಾಕ್ಸ್? ಹೊಡ್ಕೊಂಡ್ ಬಂದಿದ್ದಲ್ಲ ಸರ್, ನಮ್ ಸ್ವಂತದ್ದು, ಅವರ್ ಓನು. ಈ ಬಾಕ್ಸ್ಗೂ ನಿಮಗೂ ಈ ಲೊಕೇಶನ್ಗೂ ಯಾವುದೇ ತರದ ಕನೆಕ್ಷನ್ ಕಾಣ್ತಾ ಇಲ್ಲ. ಏನಿದೆ ಅದ್ರಲ್ಲಿ? ಅದರಲ್ಲಿ ನಮ್ದು ನಾನು ಹೇಳ್ತೀನಿ ಸರ್, ನಾವಿಬ್ರು ಬ್ಯಾಚುಲರ್ಸ್ ನೋಡಿ. ಅದಕ್ಕೆ ಇದ್ರಲ್ಲಿ ಬಟ್ಟೆ, ಟವಲ್ಲು, ಬ್ರಷ್, ನೀರೋದ್ಗಳು, ಶೇವಿಂಗ್ ಕಿಟ್ ಅನ್ನೋಕೋದ ಸರ್. ತೆಗೆದು ತೋರಿಸು. ಸರ್ ನಿಮ್ಗೆ ಹೇಳಿದ್ದು. ಏನ್ ಮುಖ ನೋಡ್ತಾ ಇದೆಯಲ್ಲ? ಇವನು ಪೊಲೀಸ್ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಇವನು ಮಾತು ಕಟ್ಕೊಂಡು ಎದ್ರಕೊಂಡ್ಬಿಟ್ರೆ ನಾವು ಭಿಕ್ಷೆ ಬಿಡ್ಬೇಕಾಗತ್ತೆ. ಮೊದ್ಲು ಇವನ್ ವಿಚಾರಿಸ್ಬೇಕು. ನೀನ್ ಇದು ಹಳ್ಳಿ ಮಯ್ಯ, ಏನೋ ಪೊಲೀಸು ಅಂತ ಎಗರಾಡ್ತಾ ಇದೀಯಾ? ಕಾಕಿ ಡ್ರೆಸ್ ಹಾಕೊಂಬಂದ್ಬಿಟ್ಟು ಥೂ ಅಂದ್ಬಿಟ್ರೆ ನಡಗ್ ಬಿಡ್ತೀವ? ನಿನ್ ಮಕ ನಾಯಿನಕ್ಕ. ನೀನು ಪೊಲೀಸು ಅನ್ನೋದಕ್ಕೆ ಗ್ಯಾರಂಟಿ ಏನೋ? ಇಡಿಲಿ. ಕರ್ಮ ಇದು ಬೇರೆ. ಆ ರಾಜಸ್ಥಾನಿ ಹೆಣ್ಣು ಪೆದ್ರ ತರನೇ ಆಕ್ಟ್ ಮಾಡ್ಕೊಂಡು ಹಾಜಿ ಕ್ಯಾಜಿ ಅನ್ಕೊಂಡ್ ದೊಡ್ಡ ಕ್ಯಾಬೇಜ್ ಕೊಟ್ಟೋದ್ಲು ನಮ್ಗೆ. ಯಾರು ಪೆದ್ದಾದ್ರು ಅನ್ನೋದು ಒಂದು ಸಲ ಯೋಚನೆ ಮಾಡು ಮುತ್ತತ್ತಿ. ಅಪ್ಪ, ಈ ಮನೆ ತುಂಬಾ ಚೆನ್ನಾಗಿದೆ. ಹೌದಾ? ಸ್ವಲ್ಪ ಈ ಕಡೆ ಬಾ. ಈಗ ನಾನೊಂದು ಕೇಳ್ತೀನಿ, ಹೇಳ್ತ್ಯಾ? ನಿಮ್ ಒರಿಜಿನಲ್ ಅಪ್ಪ ಯಾರು? ನೀನೆ. ಅಲ್ಲಿ ಬಾತ್ರೂಮು ಟಾಯ್ಲೆಟ್ ತುಂಬಾ ಚೆನ್ನಾಗಿದೆ, ಹೋಗಿ ನೋಡ್ಕೊಂಬ. ಹೋಗು ಆಯ್ತಪ್ಪ. ಹೋಗು. ಇವಳು ಏನ್ ಮಾವ ಚೋಟುದಲ್ಲ, ಇಷ್ಟು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾಳೆ ಇವಳು. ನನಗೇನ್ ಗೊತ್ತು?
ಎಲ್ಲಾ ಖಾತೆನೂ ನನಗೆ ಹೇಳೇ ಓಪನ್ ಮಾಡಿದ್ಯಾ? ಎಲ್ಲಿ ಬಿದ್ದಿದ್ಯೋ ಏನೋ? ಏ ಮಾವ, ಕೊಂಕಾಗ್ ಮಾತಾಡ್ಬೇಡ ಹುಚ್ಚುಚ್ಚಾಗೆ. ಏನೋ ಕೊಂಕು ಚುಚ್ಚು ಮಾತುಗಳು. ಕೊನೆದಾಗ ಏನೋ ದೊಡ್ಡದಾಗಿ ಮಾಡ್ತೀನಿ ಅಂತೇಳಿ ನನ್ನನ್ನು ಸಿಕ್ಸಿ ನೋಡಿಲ್ಲಿ 1 2 3 ಇನ್ನೊಂದು ಬಿದ್ದಿದ್ರೆ ಅಯ್ಯಪ್ಪ. ಅಲ್ಲ ಮಾವ, ಅದ್ ಏನು ಅಂತ ಕೇಳು. ಮಾತಾಡ್ಬೇಡ ನೀನು. ಮಗು ಬೆಳಗ್ಗೆ ಮಾಡುತ್ತೆ, ಚೆನ್ನಾಗಿ ಸ್ನಾನ ಮಾಡಿಸು. SP ಬೀಡಾಗಿತ್ತ ಬರ್ತಾನೆ, ನಿನ್ನಿಂದ ನಾಶ ಆಯ್ತೀನಲ್ಲೋ. ಮಾವ ನೀನು ಏನಲ್ ಬಂದ್ ಗಂತಾರ ತಕ್ಷಣ ನೀನ್ ಮಾತಾಡಿದ ತಕ್ಷಣ ಅವಳೇ ನನ್ ಮಗಳ ಬಿಡ್ತಾಳ. ಅವಳು ಇವಳನ್ನು ಇದು ಬೇರೆ. ಕೂತ್ಕೋ. ಏಯ್, ಹೇಳಿ ಸರ್. ಒಂದ್ ಕೂಲ್ ಡ್ರಿಂಕ್ ತಗೊಂಬ. ತಗೋ ತಗೋ, ಚೆನ್ನಾಗಿದೆ, ತಗೋ ಕುಡಿ. ಈಗ ನಾನು ಫುಲ್ ಕಂಟ್ರೋಲ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಒಂದ್ ಕೇಳ್ತೀನಿ, ಹೇಳ್ತೀಯಾ? ಹೇಳ್ತೀಯಾ? ನಿಮ್ಮಪ್ಪ ಯಾರು? ನಿಮ್ಮಪ್ಪ ಯಾರು? ನಿನ್ ಕಣ್ಣ ಮುಚ್ಚಲಾಡಕ್ ಬರುತ್ತಲ್ಲ? ಅಯ್ಯೋ ನನಗ್ ಕಂದ. ಈಗ ನಾನೇನ್ ಮಾಡ್ತೀನಿ, ಎಳಿಸ್ತೀನಿ. ನೀನೋಗ್ ಬಚ್ಚಿಟ್ಕೋ. ನಾನ್ ಕರಿಯೋ ತನಕ ಯಾರ್ ಕರೆದ್ರೂ ಹೊರಗ್ ಬರ್ಬೇಡ, ಗೊತ್ತಾಯ್ತಲ್ಲ? ಬಚ್ಚಿಟ್ಕೋ. ಹೋಗೋಗಲಿ, ಒಳಗೋಗು. ಏ ಹೊಸದೊಡ್ಡೆ, ಎಲ್ಲಿಗೆ ಹೋಗ್ತಾ ಇದ್ಯಾ? ಈ ವರ್ಷ ಎಲ್ಲ ಬೇಡ. ನೀನೇನೋ ಹಾಯಾಗಿ ಮಗುನ ಬಿಟ್ಟು ಬಂದ್ಬಿಟ್ಟೆ. ಈಗ ಇನ್ಸ್ಪೆಕ್ಟರ್ ಬಂದು ನನ್ಗೆ ಅಟ್ಕಾಯಿಸ್ಕೊತಾನೆ. ನಾನು ಹೋಗ್ತಾ ಇದ್ದೀನಿ. ಏ ಮಾವ ಮಾವ, ಇಷ್ಟು ದಿನ ಜೊತೆಗೆ ಬಾಳಿ ಬದುಕಿ ಕಷ್ಟದಲ್ಲಿ ನನ್ನ ಬಿಟ್ಟು ಹೋಗ್ತದ ನೀವು? ಈಗ ಇನ್ಸ್ಪೆಕ್ಟರ್ ಬಂದು ಮಗುನ ಕೇಳಿದ್ರೆ ಎಲ್ಲಿಂದ ತರ್ತೀಯ? ಯಾರನ್ನ ತೋರಿಸ್ತೀಯ? ಮಗು ಮಗು ಎಲ್ರ ಇದ್ದೀರಾ? ಸಗಣಿನೂ ಇಲ್ಲೇ ಬೀಳ್ತು. ಹಲೋ, ಏನೋ ಮಾಡ್ತಿದ್ಯಾ ಒಳಗೆ? ನಾನಣ್ಣ. ಬಾರ ಅವ್ರಿಗೆ. ಈ STD ಬೂತು, ಆ ಸ್ಟ್ರೀಟ್ ಲೈಟ್ಸು, ಪೊಲೀಸ್ ಬ್ಯಾರಿಗೇಟು, ಆ ಪೋಸ್ಟ್ ಬಾಕ್ಸು, ಇದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಕಳ್ರು ಮನೆ ತರನೇ ಇದೆಯಲ್ಲಯ್ಯ. ಕಳ್ರೇನಾ ನೀವು? ಕದ್ಕೊಂಬಂದಿದ್ದಲ್ಲ ಸರ್, ಸೆಕೆಂಡ್ ಹ್ಯಾಂಡು. ಸರ್, ಕಳ್ರು ಅಂದ್ರೆ ಮನುಷ್ಯರ ತರ ಇರ್ತಾರ? ಏನ್ ಕಿಂಡಲ್ಲ, ಸೊಂಟ ಮುರಿದಾಕ್ಬಿಡ್ತೀನಿ. ಎಲ್ಲ ಕಂಟಿನ್ಯೂಟಿ ಪಂಚ. ಅವನೆಲ್ಲ ಸತ್ಯರಾಜು. ಸತ್ಯರಾಜು ಅಂದ್ರೆ ಅವ್ರ ಯಾರು ಸರ್? ಎಲ್ಲೋ ಕೇಳ್ದಂಗಿದೆ. ಸತ್ಯರಾಜು ಎಲ್ಲಿದ್ದಾನೆ ಅಂತ ತೋರ್ಸು. ಅವನ್ ಪಕ್ಕದಲ್ಲಿ ಆ ಮಗು ಏನಾರು ಇಲ್ಲ ಅಂದ್ಕೋ. ಅಪ್ಪ, ಈ ಆಟ ಚೆನ್ನಾಗಿದೆ ಅಪ್ಪ. ಈ ಆಟ ಇನ್ನೊಂದ್ಸತಿ ಆಟ ಆಡೋಣ. ತಿನ್ನು.
ತಿನ್ಯಾಕೆ ಹೊಟ್ಟೆ ಹಸಿತಾ ಇಲ್ವಾ? ಮತ್ ತಿನ್ನು. ದಿನ ನೀನೇ ತಾನೇ ತಿನ್ನಿಸ್ತಿದ್ದೆ. ಇದು ಬೇರೆ. ನನ್ ಕೈ ಉರಿತಾ ಇದೆ, ತಿನ್ಸೋದಕ್ಕಾಗೋದಿಲ್ಲ. ಓಕೆ, ತಿನ್ಕೋ. ಕರ್ಮ. ಅಪ್ಪ, ಇದು ಬೇರೆ. ಏನ್ ನಿಂದು? ನಿಮ್ ಕೈ ಉರಿ ಅಂದ್ರಲ್ಲ. ನಂಗೆ ಹೊಟ್ಟೆ ಹಸಿಲ್ಲ, ನೀನು ಹೋಗು. ಹೋಗು. ನನಗೆ ಹೊಟ್ಟೆ ಹಸಿಲ್ಲ, ತಿನ್ನು ಅಂತ ಹೇಳದ್ನಲ್ಲ. ಊಟ ತಿನ್ನಲ್ಲ ಇವಳು. ನಿನ್ಕಿನ ಮುಂಚೆ ಮೊದಲು ನಿಮ್ಮ ಅಪ್ಪನ ವಿಚಾರಿಸ್ಕೋಬೇಕು ನಾನು. ನಿಮ್ಮ ಅಪ್ಪ ಬಹಳ ಬುದ್ಧಿವಾತ ನನ್ನ ಮಗ. ನಿನ್ನಿಂದ ದೂರ ಆಗಕ್ಕೆ ನಾನು ತಲೆ ಕಟ್ಬಿಟ್ಟ. ಅದಕ್ಕೆ ನೀನ್ ತಿಂದ್ರೆ ಏನು ಬಿಟ್ರೆ ಏನು, ನನಗೂ ಅದಕ್ಕೂ ಯಾವ ಸಂಬಂಧ ಬಿದ್ದೋಗ್ಬಿಟ್ಟೆ. ಈ ಸತ್ತಿಗೆ ನಿನಗೂ ಯಾವ ಸಂಬಂಧನೂ ಇಲ್ಲ. ಅದಕ್ಕೆ ತುತ್ತು ಕೊಡಕ್ಕೆ, ನಿನಗೆ ತಿನ್ಸಕ್ಕೆ ನನಗೂ ಏಯ್ ಏಯ್ ಸತ್ತಿ ಮಾತಾಡ್ತಾ ಇದೆ ಅಂತಾನೆ. ಮೊದಲೇ ನಿಂದೇನಿ ಆಕಾಶವಾಣಿ. ಭಯ ಇಲ್ಲ ಇಲ್ಲಿ ಯಾರಿಗೂ ನನ್ನ ಮೇಲೆ. ಯಾಕೆ ಅಳ್ತಾ ಇದೀಯಾ? ಅಮ್ಮ ಹಾಡಿದ್ದು ಬರ್ತಿಲ್ಲ ಅಪ್ಪ, ಮುರಿದೋಗಿದೆ.
ಥ್ಯಾಂಕ್ ಯು ಅಪ್ಪ. ಅಪ್ಪ, ಅಮ್ಮ ಏನ್ ಬರೋದಿಲ್ವಾ? ಇಲ್ಲಮ್ಮ. ಅಮ್ಮನ ತರ ನನ್ನ ಬಿಟ್ಟು ಹೋಗಲ್ಲ ತಾನೆ? ಇಲ್ಲಮ್ಮ, ಇಲ್ಲ. ಮುನ್ನಾ ಅನ್ನೋ ಈ ವ್ಯಕ್ತಿ ಬುದ್ಧಿಮಂದವಾಗಿ ಹುಚ್ಚನಾಗಿ ಪ್ರವರ್ತಿಸುತ್ತಿದ್ದನೇ ಹೊರತು ಉದ್ದೇಶಪೂರ್ವಕವಾಗಿ ಅಲ್ಲವೆಂದು ರುಜುವಾತು ಆಗಲು ಅವನನ್ನ ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಲಾಗಿದೆ. ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದೆ ಇರೋ ಕೇಸನ್ನ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸನವರಿಗೆ ಕಟ್ಟೆಚ್ಚರವಾಗಿ ಕೆಲಸ ನಿರ್ವಹಿಸಲು ಕೋರ್ಟ್ ಆದೇಶಿಸಿದೆ. ಮುನ್ನಾನ ಮನೆಗೆ ಕ್ಷಮಾಪಣೆ ತಲುಪಿಸಬೇಕೆಂದು ಕೋರ್ಟ್ ಆದೇಶ ಹೊರಡಿಸಿದೆ. ಕಾಡು ಕುದುರೆ ಓಡಿ ಬಂದಿತ್ತ ಅಪ್ಪ ಅಪ್ಪ, ಆ ಜಡ್ಜಿ ತಾತ ಈ ಮೀಸೆ ಮಾವನ ಮೀಸೆನ ಸಿಕ್ಸ್ ಹಾಕ್ಬಿಟ್ಟ. ಅದಕ್ಕೆ ಭಯ ಪಟ್ಕೊಂಡು ಅವ್ನ ಜೀಪಲ್ಲಿ ನಾನು ಬಿಟ್ಬಿಟ್ಟ. ಬಾಬ್ಜಿ ಮಗನ್ ಅರೆಸ್ಟ್ ಮಾಡಿದ್ದಕ್ಕೆ ನೀನು 10ರಷ್ಟು ಅವಮಾನ ಅನುಭವಿಸ್ತೀಯ. ಇವತ್ತು ರಾತ್ರಿ ನನ್ನ ಮಗ ಬಿಡುಗಡೆ ಆಗಿದ್ದಕ್ಕೆ ಪಾರ್ಟಿ ಕೊಡ್ತಾ ಇದ್ದೀನಿ. ನೀನು ಬರ್ತೀಯ. ನಿನ್ಗಲ್ದಿದ್ರು ನಿಮ್ಮಪ್ಪ ಹೋಮ್ ಮಿನಿಸ್ಟರ್ ಸೆಕ್ಯೂರಿಟಿಗೋಸ್ಕರನಾದ್ರೂ ಬರ್ತೀಯ. ನನ್ನ ಮಗನ ಕೈಯಲ್ಲೇ ನಿನ್ಗಾಗುವ ಅವಮಾನ ಏನು ಅಂತ ಅಲ್ಲಿ ತಿಳಿಸ್ತೀನಿ. ಜಜ, आइए होम मिनिस्टर साहब, आइए. ನಮಸ್ಕಾರ. ಏನ್ ಪುಟ್ಟ? ನಾನು ಈ ಕಾಕಿಯವ್ರ ಜೊತೆ ಆಟ ಆಡ್ಬೇಕು. ನಮ್ ಸಿಬ್ಬಂದಿ ವರ್ಗದ ಜೊತೆನಾ? ಏನಾಟ? ಚೂಟಾಟ. ಎಂತ ಚೂಟಾಟ? ಅದು ಒಬ್ರು ಓಡ್ತಾರೆ, ನಾನು ಅವ್ರನ್ನ ಹಿಡಿತೀನಿ. ಹಿಡಿಸ್ಬಿಟ್ರೆ ಅವ್ರ ಬಟ್ಟೆನೆಲ್ಲ ಆಗಿ ಬಿಡು. ಜಮಾಯಿಸು. ಅವನು ಬಿಟ್ಟು ಇವನು ಯಾರು? ಇವನು ಬಿಟ್ಟು ಬರೋದು. ಶುರು ಕರೋ ಬೇಟ. ಏನಾಯ್ತಪ್ಪ? ಅಂಕಲ್ಗೆ ನಿದ್ದೆ ಬರ್ತಾಯಿಲ್ಲಂತಮ್ಮ, ಅದಕ್ಕೆ ನಾವೆಲ್ಲ ಇಲ್ಲಿದ್ದೀವಿ. ಚೆನ್ನಾಗಿ ನಿದ್ದೆ ಬರುತ್ತೆ.
ವಸೂಲಾಯ್ತು ನಮ್ಮ ಅಮ್ಮಲು. ಏಯ್ ಏನ್ ತುಂಬಾ ಖುಷಿಯಾಗಿ ವಿಜಲ್ ಹೊಡ್ಕೊಂಡು ಹೋಗ್ತಾ ಇದ್ಯಾ? 50 ಕಟ್ಟು. ಹೊಸ ದೊಡ್ಡಿ. ಯಾವ ದೊಡ್ಡಿ ಆದ್ರೇನು ದುಡ್ಡು ನಾನು ಕೇಳಿದ್ದು ಕಟಾಬೆ. ಕಟ್ಲಿಲ್ಲ ಅಂದ್ರೆ ಬಾಡಿ ಟ್ರ್ಯಾಕ್ ಮೇಲೆ ತೇಲ್ತಾ ಇರುತ್ತೆ. ಯಾಕೆ ಪ್ಲಾಟ್ಫಾರಂ ಖಾಲಿ ಇಲ್ವಾ? ಇವನೇನು ಜೋಕ್ ಮಾಡ್ತಾವನಲ್ಲೋ? ಕುದುರೆ 4 ನೆಟ್ಕಾಗೋಯ್ತಾನೆ. ಗುದ್ದಿಸ್ಕೊಂಡು ಗುಂಡಿ ಸೇರ್ಕೊಳ್ಳೋವನಲ್ಲ ಇವನು, ಮದಕರಿ, ವೀರ ಮದಕರಿ ಅಸ್ಟೆಂಟು. ಮದಕರಿ? ಇನ್ಯಾವ ಮದಕರಿ? ಹೋಗಿ ಯಾವ್ದೋ ಕಾಲ ಆಯ್ತು, ಅದಕ್ಕೆ ತಾನೇ ನಾವು ಸುರಚ್ಕೊಂಡಿರೋದು. ಹೌದಾ? ಹೌದು ಮತ್ತೆ. ಸ್ವಲ್ಪ ಅಲ್ಲಿ ನೋಡಿ. ಅಣ್ಣ ಬಂದ್ಬಿಟ್ರು. ಸಾರ್ ಒಂದೇ ಒಂದು ರಿಕ್ವೆಸ್ಟ್ ಸರ್, ದಯವಿಟ್ಟು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿ ಸರ್. ಅಲ್ಲಿಂದ ಬರೋವರೆಗೂ ಟೆನ್ಷನ್ ತಡ್ಕೊಳಕ್ಕಾಗಲ್ಲ ಸರ್, ಸತ್ತೋಗ್ಬಿಡ್ತೀನಿ ಸರ್. ದಯವಿಟ್ಟು ಸ್ಟಾರ್ಟ್ ಮಾಡಿ ಸರ್. ಹೊಸ್ದ ರೂಲ್ಸ್ ಮಾಡ್ಬೇಡಲೇ, ಇಲ್ಲಿಂದಲೇ ಹೊಡ್ಕೊಂಡು ಹೋಗಿ ಸರ್. ಲಾಸ್ಟ್ ಅಲ್ಲಿ ಒದೆ ತಿನ್ನೋನಿಗೆ ಬೇಜಾನ್ ಬೀಳುತ್ತೆ. ಈಗ ಆಗಲ್ಲ, ಊರ್ ಒಳಗಡೆ ತುಂಬಾ ಕೆಲಸ ಇದೆ, ಬಿಡು ಮಾಡ್ಕೊಂಬಂದು ಒಂದು ಫುಲ್ ಡೇ ಜಿಂತಾತ ಮಾಡ್ತೀನಿ. ಅಲ್ಲಿವರೆಗೆಲ್ಲ ಕೂತ್ರಿ, ತಲೆ ಬಾಕ್ಸ್. ನೀವು ಬರೋವರೆಗೂ ಇಲ್ಲ ಇರ್ತೀವಿ ಸರ್, ಅಳ್ಳಾಡಲ್ಲ ಸರ್, ಇಲ್ಲ ಇರ್ತೀವಿ ಸರ್. ಅವನ್ ಎಲ್ಲಿ ಅಂತ ಲೇ ಮುತ್ತತಿ, ಬಲಗಾಲಿಟ್ಟು ಒಳಗಡೆ ಹೋಗೋದಕ್ಕೆ ನಿಮ್ಮ ಅತ್ತೆ ಮನೆನ ಕಂತ್ರಿ ನನ್ನ ಮಕ್ಕಳು ಕೊಂಪೆ ಹೆಜ್ಜೆ ಇಟ್ರೆ ಆದ್ರ ಬಿಡ್ಬೇಕು. ಇಡು ಲೆಫ್ಟ್ ಲೆಗ್, ಲೆಫ್ಟ್. ನಾಟಕ ಮಾಡಿ ಪುಕ್ಕಲ್ ತರ ಓಡೋದೆ. ಕೊಟ್ಟಿದ್ದು ಒಂದೇ ಏಟು, ಸುಧಾರಿಸ್ಕೊಳಕ್ಕೆ 6 ತಿಂಗಳಾಯ್ತು. ನಾನ್ ಸಾಯದ್ ಏನೋ ಬಂತು, ನಿನ್ ಮಗ ಸತ್ತಿರೋ ರೋದ್ನಲ್ಲಿ ಇರ್ತೀಯ ಅನ್ಬಿಟ್ಟು ಚಿಕ್ಕ ಗ್ಯಾಪ್ ಕೊಟ್ಟೆ. ನಿನ್ ಮಗನ್ ಸಾವಿಂದನೇ ನಿನ್ನ ಆಶಿತ್ ಶಂಕುಸ್ಥಾಪನೆ ಆಗೋಗಿದೆ ಬಾಬ್ಜಿ. ಇನ್ ಊರೊಳಗಿರೋ ನೀನು, ಊರಾಚೆರೋ ನಿನ್ ತಮ್ಮನ್ ಬಲಿ ಕೊಟ್ರೆ ಈ ಊರಿನ ವಾಸ್ತು ನೆಟಗಾಗೋಗುತ್ತೆ. ಈ ಬಾಬ್ಜಿನ ಯಾರಲ್ಲಾಡ್ಸೋಕ್ಕಾಗಲ್ಲ. ಈ ಊರಿಗೆ ಒಬ್ನೇ ದಾದ. ಲೇ ದಡ್ಡ, ನಾನು ಅದನ್ನೇ ಹೇಳ್ತಾ ಇರೋದು, ಊರಿಗೆ ಒಬ್ನೇ ದಾದ ಇರ್ಬೇಕು ಅಂತ. ಅದು ಪೊಲೀಸ್ನವನಾಗಿರ್ಬೇಕು. ಬಾಬ್ಜೆ, ನೀನೇನ್ ಕಿತ್ಕೋ, ನಾಳೆ ನಿನ್ ಜನರಿಗೆಲ್ಲ ನಿಂಗೆ ಓಡಿಸ್ತೀನಿ, ಅಲ್ಲಿಗೆ ನಿನ್ ಕತೆ ಮುಗ್ದೋಯ್ತು. ಇನ್ ನಿನಗೆ ಉಳಿಯೋದೆಲ್ಲ ಜಿಂತಾತ್ತ ಚಿತಾ ಚಿತಾತ್ತ. ಆ ಸತ್ಯರಾಜು ಆಡೋ ಮಾತು ನಿಜ ಅಲ್ಲ, ಅವನ್ ಪ್ರೀತಿನೂ ನಿಜ ಅಲ್ಲ. ಆ ಮಗು ಒಂದಲ್ಲ ಅನ್ನೋ ಹಾಗಿದ್ರೆ ಇಷ್ಟೊತ್ತಿಗೆ ಅವನಿಲ್ಲಿ ಬರ್ತಿದ್ದ ಅಲ್ವಾ? ನೋಡಮ್ಮ, ನನ್ ಮಾತು ಕೇಳು, ನಿಮ್ಮಪ್ಪ ನೋಡಿರೋ ಹುಡುಗನ್ನ ಮದ್ವೆ ಮಾಡ್ಕೊ. ಇಲ್ದೆ ಹೋದ್ರೆ ನಿಮ್ಮ ಇಷ್ಟ ಇಲ್ಲಮ್ಮ. ಈಗಾಗ್ಲೇ ಸತ್ಯರಾಜುನ ಬೇಡ ಅಂತ ತಿರಸ್ಕರಿಸಿ ತಪ್ಪು ಮಾಡ್ದೆ ಅನ್ಸುತ್ತೆ. ಅದೇ ಶಿಂದೆ ನಾಳೆ ಊರ್ ಜನರ ಹತ್ರ ಅವನಿಗೆ ಗ್ಯಾರಂಟಿ. ನೀರು ನೀನ್ ಸತ್ಯರಾಜು ಅಲ್ಲ, ಮದಕರಿ. ಹುಷಾರಾಗಿ ಮ್ಯಾನೇಜ್ ಮಾಡು. ಎಸ್ ಸರ್. ಫಾಲೋ ಮೀ. ಎಸ್ ಸರ್. ಓ ಸರ್. ಅಪ್ಪ ಅಮ್ಮ ಏನು ಅಂದ್ರು ಅಂತ ನನ್ನನ್ ಬಿಟ್ಬಿಡ್ತೀಯಾ? ನಾನು ನಿನಗೋಸ್ಕರ ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ಎಕ್ಸ್ಕ್ಯೂಸ್ ಮೀ, ಯಾರು ನೀವು? ಊಯು ನನ್ನೇ ಯಾರು ಅಂತ ಕೇಳ್ತಾ ಇದೆಯಾ ಸತ್ಯರಾಜು? ಸತ್ಯರಾಜು ಮುತ್ತತ್ತಿ. ನಾನ್ ಮುತ್ತತ್ತಿ ಅಲ್ಲ, ACP ಮದಕರಿ. ACPನ? ಆಕ್ಚುಲಿ ಮುತ್ತತ್ತಿ ಸತ್ಯರಾಜು ಅಚ್ಚು ನನ್ನ ಹಾಗೆ ಇದ್ದ ನೋಡಕ್ಕೆ ಅನ್ನೋದಕ್ಕೋಸ್ಕರ ನನ್ನ ಮಗಳನ್ನ ಒಂದ್ ವಾರದ ಮಟ್ಟಿಗೆ ಅವನ ಹತ್ರ ಬಿಟ್ಟಿದ್ದೆ ನೋಡ್ಕೊಳ್ಳೋದಕ್ಕೆ. ಅದನ್ನ ತಪ್ಪು ತಿಳ್ಕೊಂಡು ಅವ್ನ ಗರ್ಲ್ ಫ್ರೆಂಡ್ ಅವನ ಬಿಟ್ಟೋಗ್ಬಿಡ್ಲಂತೆ. ಯು ಆರ್ ಶಿಯಾ? ಅದೇ ಶೈಲಜಾ ಗೋಸ್ವಾಮಿ ಸಮಥಿಂಗ್. ಸೇಮ್. ನೀರಜಾ, ಯು ಆರ್ ಬ್ಯಾಡ್ ಲಕ್. ಅಂತ ಒಬ್ಬ ಒಳ್ಳೆ ಮನುಷ್ಯನ ಕಳ್ಕೊಂಡ್ಬಿಟ್ಟೆ ಅಂತ ನನ್ನ ಫೀಲಿಂಗ್. ನಿನ್ನ ಮಾಯೆಗಳು ನನ್ನ ಹತ್ರ ನಡೆಯಲ್ವೋ? ನಿನ್ ಪ್ರೀತಿ ಬಲೆಗೆ ಬಿದ್ಮೇಲೆ ನಿನಗಿಂತ 2ರಷ್ಟು ಬುದ್ಧಿ ಇದೆಯೋ ನನಗೆ?
ಮುತ್ತತ್ತಿ ಕೊಡ್ತೀನಿ ನೋಡು ನಿನ್ಗೊಂದು ಗಸ್ತು. ಆಕ್ಚುಲಿ ತುಂಬಾ ಜನ ಇದು ನೋಡಿ ಕನ್ಫ್ಯೂಸ್ ಆಗಿ ಸತ್ಯರಾಜು ಇದೇನಿದು? ಅಯ್ಯೋ ಓ ಏನಿದೆ ಎಕ್ಸ್ಪೋಸಿಂಗ್? ಈ ತರ ಸೊಂಟ ತೋರಿಸಿ ಶೋ ಮಾಡಿದ್ರೆ ಲಾಕಪ್ಪಿಗೆ ಹಾಕ್ಬಿಡ್ತೀನಿ. ಮುಚ್ಚ. ನೀನ್ ನಿಜವಾಗ್ಲೂ ಸತ್ಯರಾಜು ಅಲ್ವಾ? ಸತ್ಯರಾಜುನ ಸೊಂಟದ ಮೇಲೆ ಲಾಟಿಯಿಂದ ಹೊಡೆದಾಗ್ಲೇ ಗೊತ್ತಾಗ್ಲಿಲ್ಲ ನಾ ಸತ್ಯರಾಜು ಅಲ್ಲ ಅಂತ. ಐ ನೋ ಸತ್ಯರಾಜ್. ಸತ್ಯರಾಜು ಎಲ್ಲಿದ್ದಾನೆ? ಅಲ್ಲಿ ದೂರ ಹಿಮಾಲಯ ಸರಿ. ಯಾಕೆ? ಯಾಕಂದ್ರೆ ಹೆಣ್ಣಿಂದ ವಿರಕ್ತ ಆದವನ್ ಪ್ರತಿಯೊಬ್ಬನು ಅಲ್ಲೇ ಹೋಗೋದು. ಮಲಗ್ಬೇಕಾದ್ರೆ ತಣ್ಣೀರ್ ಬಟ್ಟೆ ಇಟ್ಕೊಂಡು ಗೋಜಿ ಇರೋದಿಲ್ಲ ಅಂತ. ಇನ್ನೊಂದು ಬರೋದಿಲ್ವಾ? ಯಾಕೆ ಬರಲ್ಲ? ಬಂದೇ ಬರ್ತಾನೆ. ನಾಳೆ ಹುಣ್ಣಿಮೆ ಕರೆಕ್ಟ್ ಆಗಿ ಬೆಳಿಗ್ಗೆ 5 ಗಂಟೆಗೆ ತಣ್ಣೀರ ತಲೆ ಸ್ನಾನ ಮಾಡ್ಬಿಟ್ಟು ಬಿಳಿ ಸೀರೆ ಉಟ್ಕೊಂಡು ದೇವಗಢ ಗುಡ್ಡದಲ್ಲಿರೋ ಕೋಟೆಗೆ ಹೋಗಿ ಸೌತ್ ಕಡೆ ಫೇಸ್ ಮಾಡ್ಬಿಟ್ಟು ಪ್ರೀತಿಯಿಂದ ಮುತ್ತತೆ ಮುತ್ತತೆ ಅಂತ ಕೂಗು. ಪ್ರತ್ಯಕ್ಷ ಆಗ್ಬಿಡ್ತಾನೆ. ಮಿಸ್ ಮಾಡಬೇಡ, ಮಿಸ್ ಮಾಡಬೇಡ. ಮುತ್ತತ್ತಿ